ನಾನು ಡಾಕ್ಟರ್ ಆರ್ ಪಾಂಚಾಳ್, ಜನಸಂದೇಶ ವಾರ್ತೆಗಳಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಹೊಸದಾಗಿ ನಿರ್ಮಾಣವಾದ ಹುಣಸೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಸಭೆಯು ದಿನಾಂಕ 25/8/2024 ಮಧ್ಯಾಹ್ನ 1 ಗಂಟೆಗೆ ಹುಣಸೂರು ಪಟ್ಟಣದ ಗ್ರಾಮ ದೇವತೆಯಾದ ವೀರಭದ್ರೇಶ್ವರ ಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಇದರ ಬ್ರ್ಯಾಂಚ್ವಾದ ಬೀದರ್ ಜಿಲ್ಲಾ ವಿಶ್ವಕರ್ಮ ಘಟಕದ ಅಡಿಯಲ್ಲಿ ಹುಣಸೂರು ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆಯ ಮಾತ್ರ ಘಟಕ ಹಾಗೂ ಯುವ ಘಟಕ ಪದಾಧಿಕಾರಿಗಳ ಸಮಾಜ ಸರ್ವ ಸದಸ್ಯರ ಸಭೆಯಲ್ಲಿ ವಿಶ್ವಕರ್ಮ ಸಮಾಜದ ಏಕದಂಡಗಿ ಮಠ ಸುಲೇಪೇಟ್ ಹಾಗೂ ಬೀದರ್ ಪೀಠಾಧ್ಯಕ್ಷರಾದ ಪರಮಪೂಜ್ಯ ವಿಶ್ವಕರ್ಮತ್ನ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳಾದ ಅಶೋಕ್ ಪೋದ್ದಾರಿಯವರ ನೇತೃತ್ವದಲ್ಲಿ ಹಾಗೂ ಲೋಹಿತ್ ಕಲ್ಲೂರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಇವರ ಘನಾಧ್ಯಕ್ಷತೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬೀದರ್ ಜಿಲ್ಲೆಯ ಮಾತೃ ಘಟಕದ ಅಧ್ಯಕ್ಷರಾದ ದತ್ತಾತ್ರೇಯ ವಿಶ್ವಕರ್ಮ, ಕಾರ್ಯಾಧ್ಯಕ್ಷರಾದ ಮಹಾದೇವ್ ವಿಶ್ವಕರ್ಮ, ಬೀದರ್ ಜಿಲ್ಲೆ ಯುವ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ವಿಶ್ವಕರ್ಮ, ಬೀದರ್ ಜಿಲ್ಲೆಯ ಉಪಾಧ್ಯಕ್ಷರಾದ ಸೋಮನಾಥ್ ವಿಶ್ವಕರ್ಮ ಹಾಗೂ ಹಿರಿಯರು ಸಮಾಜದ ಮುಖಂಡರು, ಕರ್ನಾಟಕ ಸಂದೇಶವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಇಂದ್ರಜಿತ್ರಾವ್ ಪಾಂಚಾಳ್ ಲಾದಾ, ಹಿರಿಯರಾದ ರಾಜಪ್ಪ ಪಾಂಚಾಳ್ ಹುಣಸೂರು, ಕಲಬುರಗಿ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾದ ಭಾಗೇಶ್ ವಿಶ್ವಕರ್ಮ, ಗುರುನಾಥ್ ಪಾಂಚಾಳ್ ಧನ್ನೂರ್, ಮುಕ್ಕಮ್ಮ ಸುಕಲ್ಯಾಣ್, ಪಾಂಡುರಂಗ್ ಪಾಂಚಾಳ್ ಬೀದರ್, ಇನ್ನು ಅನೇಕ ಸಮಾಜದ ಗಣ್ಯರು ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು. ಮಾತ್ರ ಘಟಕದ ಅಧ್ಯಕ್ಷರು ವೀರೇಶ್ ಕೇದಾರನಾಥ್ ಪಾಂಚಾಳ್ ಸಾಕಿನ ಹುಣಸೂರು, ಉಪಾಧ್ಯಕ್ಷರು ಪ್ರಶಾಂತ್ ಕಲ್ಯಾಣರಾವ್ ಪಾಂಚಾಳ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ರಾಜೇಂದ್ರ ಪಾಂಚಾಳ್, ಕಾರ್ಯದರ್ಶಿ ವೀರಪ್ಪ ಎಂ ಪಾಂಚಾಳ್, ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ವಿದ್ವಾನ್ ಪಾಂಚಾಳ್, ಗೌರವ ಅಧ್ಯಕ್ಷರು ಸಂತೋಷ್ ಪಂಡರತ್ ಪಾಂಚಾಳ್, ಯುವ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು ರೂಪೇಶ್ ಪಾಂಚಾಳ್, ಉಪಾಧ್ಯಕ್ಷರು ಶಿವಕುಮಾರ್ ಗಣಪತಿ ಪಾಂಚಾಳ್, ಪ್ರಧಾನ ಕಾರ್ಯದರ್ಶಿಗಳು ಮೌನೇಶ್ ಬಿ ಪಾಂಚಾಳ್, ಕಾರ್ಯದರ್ಶಿ ವಿಜಯಕುಮಾರ್ ಎಂ ಪಾಂಚಾಳ್. ಕೊನೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾದ ಪದಾಧಿಕಾರಿಗಳು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ವಂದನೆಗಳೊಂದಿಗೆ ಸಭೆಯ ಮುಕ್ತಾಯವಾಯಿತು. ಬ್ರಹ್ಮಣಾನ ಉಪರಹತಿಂ ಏಕದ ಬ್ರಹ್ಮಣಾನ ಉಪರಹತಿಂ ಏಕದೈವ ಯಜಮಾನ ಆಯುಸ್ತೇಜೋದ್ಧಾತಿ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಮತಲಿಂಗಹಾರಂ ಸದಾ ವಸಂತಂ ಓಂ ಸ್ವಾಮಿ ಚೈತನ್ಯಮಾನ ಕರ್ಪೂರ ನೀರಾಜನಂ ದರ್ಶಯಾಮಿ. ತೋರಿ ಯಾರು ಬಿಡ್ಕೊಡು. ಓಂ ರಾಜಾದಿರಾಜಾಯ ಪ್ರಥಯ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ವಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತೋ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಓಂ ವಂದೇ ಶ್ರೀ ವಿಶ್ವಕರ್ಮಾಣಾಂ ವಾಂಛಿತಾರ್ಥಪ್ರದಾಯಕಂ ಯಸ್ಮರಣ ಮಾತ್ರೇಣ ವಿಘ್ನಾ ದೂರಾ ಭವಂತಿ. ಶ್ರೀ ವಿರಾಟ್ ವಿಶ್ವಕರ್ಮ ಮಹಾರಾಜ್ ಕಿ ಜೈ. वीरभद्रेश्वर महाराज की जय. जगन माता कालिका देवी माता की जय. जगत गुरु मोनेश्वर महाराज की जय. ओम 1,80,000 पांचों महादेव. जगत गुरु मोनेश्वर महाराज की जय. ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಸೊಲ್ಲಪೇಟ್ ಮತ್ತು ರಾಜ್ಯಾಧ್ಯಕ್ಷರು ವಿಶ್ವಕರ್ಮ ಮಠಾಧೀಶರ ಮತ್ತು ಸ್ವಾಮೀಜಿಗಳ ಸಂಘಟನೆ ವೇದಿಕೆ ಅವರ ಇವತ್ತಿನ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಘಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಸಂಘಟನಾ ಕಾರ್ಯಕ್ರಮಕ್ಕೆ ಕಲಬುರಗಿಯಿಂದ ಆಗಮಿಸಿ ನಮ್ಮ ಜಗತ್ತಿಗಿರುವಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ಲೋಹಿತ್ ವೈ ಕಲ್ಲೂರ್ ಅವರೇ, ಕಲಬುರಗಿ ನಗರದಿಂದ ಆಗಮಿಸಿದಂಥ ಶ್ರೀಯುತರಂಥ ಭಾಗೇಶ್ ವಿಶ್ವಕರ್ಮ ಯುವ ಘಟಕದ ಉಪಾಧ್ಯಕ್ಷರೇ, ಮತ್ತು ನನ್ನ ಜೊತೆ ಆಗಮಿಸಿದ ರುದ್ರೇಶ್ ಸಿದ್ದು ವಿಶ್ವಕರ್ಮ ಗೆಲ್ಲುಗೋಡ್ ಅವರೇ, ಆಮೇಲೆ ಬೀದರ್ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರುವಂಥ ಬೀದರ್ ಜಿಲ್ಲೆಯ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲೆಯ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ದತ್ತಾತ್ರೇಯ ವಿಶ್ವಕರ್ಮರವರೇ, ಅದೇ ರೀತಿಯಾಗಿ ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಂಥ ಪ್ರಶಾಂತ್ ವಿಶ್ವಕರ್ಮರವರೇ, ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲೆಯ ಯುವ ಘಟಕದ ಉಪಾಧ್ಯಕ್ಷರಂಥ ಶ್ರೀಯುತ ಸೋಮನಾಥ್ ವಿಶ್ವಕರ್ಮರವರೇ, ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾದ ಬೀದರ್ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಮಹಾದೇವ್ ವಿಶ್ವಕರ್ಮರವರೇ, ಪಾಂಡು ಅವರೇ,
ಇಲ್ಲಿ ಹಿರಿಯರಂಥ ಗುರುನಾಥ್ ಅವರೇ, ಅವ್ರ ಹೆಸರು ಏನದು? ಹೌದು, ನಮ್ಮನ್ನು ಮಾರ್ಗದರ್ಶಿಸಿದಂಥ ಹಿರಿಯರು ನೋಡ್ರಿ, ನಾವೆಲ್ಲ ನಮ್ಮನ್ನು ಹುರಿದುಂಬಿಸೋ ಸಲುವಾಗಿ ಆಗಮಿಸಿದಂಥ ಶತಾಯುಷಿಗಳಂಥ ಹಿರಿಯರಂಥ ರಾಜಪ್ಪ ವಿಶ್ವಕರ್ಮರವರಿಗೆ ಪಾದಕ ನಾನು ಸಾಷ್ಟಾಂಗ ಪ್ರಣಾಮ ಸಮರ್ಪಿಸ್ತೇನೆ. ಆಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ಸಾರಥ್ಯ ವಹಿಸಿದಂಥ ರೂಪೇಶ್ ಪಂಚಾಳ ಅವರೇ, ಆಮೇಲೆ ಸ್ವಲ್ಪ ಸಮಯದಲ್ಲಿ ಅಂದರೆ ಸುಮಾರು ಒಂದೇ ಒಂದು ವಾರ ಅನ್ನಿಸ್ತದೆ, ಆ ಒಂದು ವಾರದಲ್ಲಿ ನಿಮ್ಮೆಲ್ಲರನ್ನು ಕೂಡಿಸಿದಾರಲ್ಲ, ನೀವೆಲ್ಲ ಈ ಸಂಘಟನೆ ಹಿಂದೆ ಬೆನ್ನೆಲುಬಾಗಿ ನೀವು ಬಂದು ನಿಂತಿರಲ್ಲ, ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಚಿರಋಣಿಯಾಗಿ ನಿಮ್ಮೆಲ್ಲರಿಗೂ ನಾನು ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ನಮಗೆಲ್ಲ ಗೊತ್ತಿದೆ 2006ಕ್ಕಿಂತ ಮೊದಲು ನಮ್ಮ ಅಸ್ತಿತ್ವ ಇರಲಿಲ್ಲ. ನಿಮಗೆಲ್ಲ ಕೇಳಿದ್ರೆ ಈ ಹುಡುಗರಿಗೆಲ್ಲ ನಿಮಗೆಲ್ಲ ವಿಸ್ಮಯ ಆಗ್ಬೋದು. 2006ಕ್ಕಿಂತ ಮೊದಲು ವಿಶ್ವಕರ್ಮರ ಅಸ್ತಿತ್ವ ಇರಲಿಲ್ಲ. ನಮಗೇನಂತ ಕರಿತಿದ್ರು, ಬಾರೋ ಬಡಿಗ, ಬಾರೋ ಅಕ್ಸಲ, ಬಾರೋ ಕಂಬಾರ ಅಂತ ಕರಿತಾಯಿದ್ರು. ವಿಶ್ವಕರ್ಮ ಅನ್ನುವಂಥ ಶಬ್ದ, ವಿಶ್ವಕರ್ಮ ಅನ್ನೋಂಥ ನಮಗೇನು ಮರ್ಯಾದೆ ಏನು ಸಿಗ್ತಾ ಇದೆ ಅಲ್ಲ, ಅದು ಯಾರಿಂದ ಸಿಗ್ತಾ ಇದೆ? ಸನ್ಮಾನ್ಯ KP ನಂಜುಂಡಿಯವರನ್ನು ಸಿಗ್ತಾ ಇದೆ. ಸೊ ಇದನ್ನು ನಾನು ಹೇಳಲೇಬೇಕು, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು. ಅದೇ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ KP ನಂಜುಂಡಿಯವರು ರಾಜ್ಯ ಮಟ್ಟದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸ ಅನ್ನುವಂಥ ಒಂದು ಹೆಮ್ಮರವನ್ನು ಬೆಳೆಸಿದ್ದಾರೆ. ಇವತ್ತು ನಾವು ಸಸಿ ಅಲ್ಲ, ಅದು ಇವತ್ತೇನಿದೆ, ಇವತ್ತದು ಹೆಮ್ಮರವಾಗಿ ಬೆಳೆದೇ ಇದೆ. ಈ ಒಂದು ತೆರನಾಗಿ ಅದರ ಒಂದು ಪ್ರಕ್ರಿಯೆಯಾಗಿ ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆಗೆ ಆಗಮಿಸಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಬರುವಂಥ ಈ ನೂತನವಾಗಿ ಆಗಿರುವಂಥ ಈ ಹುಲ್ಸೂರು ಗ್ರಾಮ, ಹುಲ್ಸೂರು ನಗರಕ್ಕೆ ಬಂದಿದ್ದೇವೆ. ನಾನು ಭಾಳ ಸಂತೋಷ ಅನ್ನಿಸ್ತಾ ಇದ್ದೇನೆ. ಈಗಾಗಲೇ ಇರುವಂಥ ತಾಲೂಕುಗಳಲ್ಲಿ ನಾವು ಸಂಘಟನೆ ಮಾಡಬೇಕು, ಅದು ಭಾಳ ಸರಳ ಆಗ್ಬೋದು. ಆದರೆ ನೂತನವಾಗಿ ಇರುವಂಥ ತಾಲೂಕು ಏನಾದರೂ ಅದರಲ್ಲಿ ಸಂಘಟನೆ ಮಾಡೋದು ಅಷ್ಟೇ ಆದಂಥ ಒಂದು ಕಠಿಣವಾದಂಥ ಕೆಲಸ ಇವತ್ತು ನೀವೆಲ್ಲರೂ ಮಾಡಿ ತೋರಿಸ್ತಾ ಇದ್ದೀರಿ. ಅದಕ್ಕಾಗಿ ನಾನು ಎಲ್ಲರಿಗಿಂತ ಆನಂದ ಪಟ್ಟನಲ್ಲಿ ನಾನು ಒಬ್ಬ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಯುವಕರಲ್ಲಿ ಮತ್ತೊಮ್ಮೆ ನಾನು ಕೇಳೋದೇನೆಂದರೆ, ನಾವೆಲ್ಲ ಈ ಒಂದು ಸಂಘಟನೆ ಯಾಕೆ ಹುಟ್ಟಾಕಬೇಕು? ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಯಾಕೆ ಬೇಕು? ಪ್ರತಿಯೊಬ್ಬರ ಮನಸ್ಸಲ್ಲಿ ಬರಬೇಕಲ್ಲ. ಈಗಾಗಲೇ ನಾವು ನಮ್ಮ ಅಲ್ಲೆಲ್ಲಿ ಕ್ಷೇತ್ರಗಳ ಗುಡಿ ಗುಂಡಾರ ಮಾಡ್ಕೊಂಡೇವಿ, ಎಲ್ಲೆಲ್ಲೋ ಸಣ್ಣ ಮುಟ್ಟ ಏನೇನೋ ಪಂಗಡಗಳು ಮಾಡ್ಕೊಂಡೇವಿ, ಸಣ್ಣ ಸಂಘಟನೆಗಳು ಮಾಡ್ಕೊಂಡ್ವಿ. ಆದರೆ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಆದಂಥ ಕೂಗನ್ನು ವಿಧಾನಸಭೆಯಲ್ಲಿ ನಮ್ಮ ಕೂಗನ್ನು ಮುಟ್ಟಿಸುವ ಸಲುವಾಗಿ ರಾಜ್ಯ ಮಟ್ಟದ ಒಂದು ಸಂಘಟನೆ ಬೇಕು. ಅದರ ರೂವಾರಿಯಾಗಿರುವಂಥ ಸನ್ಮಾನ್ಯ KP ನಂಜುಂಡಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡು 31 ಜಿಲ್ಲೆಗಳನ್ನು ಸುತ್ತಿ ಅವರು ಸಂಘಟನೆ ಮಾಡಿದ್ದಾರೆ. ಅವರು ಇವತ್ತಿನ ದಿವಸ ನಾವು ಈಗಾಗಲೇ ನಾವು ಪ್ರಶಾಂತ್ ಅವರು ನಿಮಗೆ ಒಂದು ಕರಪತ್ರ ಕೊಟ್ಟಿದ್ದಾರೆ. ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ರಾಜ್ಯ ಘಟಕದಿಂದ ರಾಜ್ಯದಿಂದ ನಾವು ವಿಶ್ವಕರ್ಮ ಜನಾಂಗಕ್ಕೆ ಏನೇನು ಕೊಡುಗೆ ಸಿಕ್ಕಿತು ಅನ್ನೋದ್ರ ಬಗ್ಗೆ ನಾವು ವಿಶೇಷವಾದಂಥ ಒಂದು ಮಾಹಿತಿ ಕೊಟ್ಟಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಬರುವಂಥ 17 ಸೆಪ್ಟೆಂಬರ್ ಏನಿದೆ, 17 ಸೆಪ್ಟೆಂಬರು ವಿಶ್ವಕರ್ಮ ಜಯಂತಿ ಇದೆ. ಇದು ವಿಶ್ವಕರ್ಮ ಜಯಂತಿ ಇದು ಅಷ್ಟು ಸರಳಾಗಿ ಬಂದಿಲ್ಲ. ಇದರ ಹಿಂದೆ ಪರಿಶ್ರಮ ಇದೆ. 9 ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡಿದರು ಸನ್ಮಾನ್ಯ KP ನಂಜುಂಡಿಯವರು. ಸರ್ಕಾರದ ಕಣ್ಣು ತೆರೆಸಿ ವಿಶ್ವಕರ್ಮ ಜನಾಂಗದ ಅಸ್ತಿತ್ವಕ್ಕಾಗಿ ನಾವೆಲ್ಲ ಪೂಜಾ ವಿಧಿವಿಧಾನ ಮಾಡ್ತಾಯಿದ್ದೀವಿ, ಹೋಮ ಹವನಗಳು ಮಾಡ್ತಾಯಿದ್ದೀವಿ ವಿಶ್ವಕರ್ಮರ ಬಗ್ಗೆ. ಆದರೆ ಇಡೀ ರಾಜ್ಯ, ಅದು ಯಾವುದೇ ಧರ್ಮ ಜಾತಿ ಪಂಗಡ ಇರಲಿ, ಪ್ರತಿಯೊಬ್ಬರು ವಿಶ್ವಕರ್ಮನ ನೆನಿಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ, ತಾಲೂಕು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ, ಜಿಲ್ಲೆಯಲ್ಲಾದರೆ ಜಿಲ್ಲಾಧಿಕಾರಿಗಳು, ತಾಲೂಕದಲ್ಲಿದ್ದರೆ ತಹಸೀಲ್ದಾರ್ ವತಿಯಿಂದ, ಇದೆಲ್ಲರ ವತಿಯಿಂದ ನಾವು ರಾಜ್ಯದ ಮಟ್ಟದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ವತಿಯಿಂದ ನಾವು ಆಚರಣೆ ಮಾಡ್ತಿರುವಂಥ ವಿಶ್ವಕರ್ಮ ಜಯಂತ್ಯೋತ್ಸವ ಕೊಟ್ಟ ಕೊಡುಗೆ ಈ ಎಂಥದ್ದು ರಾಜ್ಯ ಮಟ್ಟದ ಸಂಘಟನೆಯಿಂದ ಸನ್ಮಾನ್ಯ KP ನಂಜುಂಡಿ ಅವರ ಒಂದು ಅವಿರತವಾದಂಥ ಹೋರಾಟದಿಂದ ಈ ರೀತಿಯಾಗಿ ನಾನು ಪಟ್ಟಿ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಎರಡನೇದಾಗಿ ನಮ್ಮ ಅಭಿವೃದ್ಧಿ ನಿಗಮ ಆಯಿತು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ. ಮೊದಲು ದೇವರಾಜ ಅರಸನಲ್ಲಿ ಇತ್ತದು, ನಮಗೆಲ್ಲ ಗೊತ್ತಿದೆ. ಗಂಗಾ ಕಲ್ಯಾಣ ಅಂತ ಈಗೆಲ್ಲ ನಮ್ಗೆ ಗೊತ್ತಿದೆ. ಆಮೇಲೆ ಬೇರೆ ನಮ್ಮದೇ ಸ್ವಯಂ ಉದ್ಯೋಗ ಸಲುವಾಗಿ ಧನಸಹಾಯ ಸಿಗುವಂಥದ್ದು ಅವರ ಸವಲತ್ತುಗಳಿದೆ. ಇದೆಲ್ಲ ಬಂದಿದ್ದು ಅವಿರತವಾದಂಥ ಹೋರಾಟ ರಾಜ್ಯ ಮಟ್ಟದ ಸಂಘಟನೆಯಿಂದ. ಸೊ ಇದಾದ ನಂತರ ನಾವು ಮುಂಬರೋ ದಿನಗಳಲ್ಲಿ ಜಕಣಾಚಾರ್ಯವರು, ನಿಮಗೆಲ್ಲ ಗೊತ್ತಿದೆ, ಜಕಣಾಚಾರ್ಯವರು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರು. ಟಿ ವಿಯಲ್ಲಿ ಬರ್ತಾಯಿತ್ತದು. ಜಕಣಾಚಾರ್ಯರು ಅವ್ರ ವ್ಯಕ್ತಿನೇ ಇಲ್ಲ, ಅವ್ರು ಇರಲೇ ಇರಲಿಲ್ಲ. ನೀವಂತ ಹಿಂಗೆ ಹೇಳಿದಾಗ ನಮ್ಮ ಬುದ್ಧಿಜೀವಿಗಳೆಲ್ಲ ಎಲ್ಲರೂ ಸುಮ್ಮನೆ ಕೂತಿದ್ರು, ಮಲ್ಕೊಂಡು ಬಿಟ್ಟಿರು. ಆವಾಗ ನಂಜುಂಡಿಯವರು ಇದನ್ನು ಚಾಲೆಂಜಾಗಿ ತೊಗೊಂಡ್ರು. ಚಾಲೆಂಜಾಗಿ ತೊಗೊಂಡು ಸನ್ಮಾನ್ಯ ಇದೇನೋ ಅಮರಶಿಲ್ಪಿ ಜಕಣಾಚಾರ್ಯವರು ಅವರ ಕಾಲ್ಪನಿಕ ವ್ಯಕ್ತಿ ಅಲ್ಲ, ಅವರನ್ನು ನಾವು ಇಡೀ ವಿಶ್ವನೇ ಅವರನ್ನು ನಾವು ನೆನೆಸಬೇಕು. ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು, ಎಲ್ಲೋರ ಅಜಂತ ಇವೆಲ್ಲನೂ ನೋಡಕ್ಕೆ ಬರ್ತಾರೆ. ಬೇರೆ ದೇಶಗಳಿಂದ ಬರ್ತಾರೆ. ಬೇರೆ ದೇಶಗಳಿಂದ ಬರೋದು ಎದು ಸಲ ಬರ್ತಾರೆ. ಇಲ್ಲಿರುವಂಥ ಗುಡಿಗುಂಡಾರ ನೋಡೋಕೆ ಬರ್ತಾರೆ. ಆ ಗುಡಿಗುಂಡಾರ ಕಟ್ಟಿದವರು ಯಾರು? ಅದರ ಗುಡಿಗುಂಡಾರ ಕಟ್ಟಿದ್ರು ಯಾರು? ಅಮರಶಿಲ್ಪಿ ವಿಶ್ವಕರ್ಮ, ಅಮರಶಿಲ್ಪಿ ಜಕಣಾಚಾರ್ಯರು.
ಸೊ ಇವರನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದಂಥ ಜನಕ್ಕೆ ಪ್ರತಿಯೊಬ್ಬರು ನೆನೀರಿ. ಜನವರಿ 1ನೇ ತಾರೀಕು ಬರ್ತ್ಡೇ ಕೇಕ್ ಕಟ್ ಮಾಡೋದು ಏನೋ ಮಾಡೋದು ಬದಲಿ ಆ ವಿಶ್ವಕರ್ಮರನ್ನು ನಾವೆಲ್ಲರೂ ಅವರ ಕುಲದಲ್ಲಿ ಹುಟ್ಟಿದಂಥ ಅಮರಶಿಲ್ಪಿಯನ್ನು ಜಕಣಾಚಾರ್ಯ ನೆನೆಯನ್ನು ಅಂತ ಇಟ್ಕೊಂಡು 1ನೇ ತಾರೀಕು ಜಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದನ್ನು ನಾ ಯಾಕೆ ಒತ್ತಿ ಎಲ್ಲ ಈ ವಿಚಾರ ಹೇಳಕಟ್ಟಂದ್ರೆ ಈಗಿರುವಂಥ ಸಂಘಟನೆ ಇದು ರಾಜ್ಯ ಮಟ್ಟದ ಸಂಘಟನೆ. ತಾವೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು ಅಥವಾ ಹೋಬಳಿ ಮಟ್ಟದಲ್ಲಿರ್ಬೋದು, ನಾವೆಲ್ಲರೂ ಕೂಡ್ಕೊಂಡು ಏನು ಮಾಡಂದ್ರೆ ಈ ಸಂಘಟನೆ ಬಲಪಡಿಸಿ ಮುಂದೆ ನಾವು ಒಬ್ಬೊಬ್ಬರು ಹೋರಾಡೋದಿಲ್ಲ. ನಾವು ಸರ್ಕಾರದ ಜೊತೆಗೆ ಹೋರಾಡಬೇಕು. ನಮಗೆ ಸಿಗುವಂಥ ಸವಲತ್ತುಗಳ ಸತ್ಯ ನಾವು ಹೋರಾಡಬೇಕು. ಸಂವಿಧಾನದಲ್ಲಿ ಇರುವಂಥ ಹಕ್ಕುಗಳಿಗೆ ನಾವು ಹೋರಾಡಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ KP ನಂಜುಂಡಿ ಅವರು ನಾವು ಈಗ OBC ನಲ್ಲಿದ್ದೀವಿ ರೀ, 2A ಈ 2A ನಮ್ಗೆ ಬಲಿಷ್ಠವಾದಂಥ ಸಮಾಜಗಳು ಏನವಲ್ಲ, ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜದವರು ಅವ್ರು ಸಿಂಹಪಾಲ ತೊಗೋತಾ ಇದ್ದಾರೆ. ನಮಗೇನೋ ಅಲ್ಲಿ ಸಿಗ್ತಾ ಇಲ್ಲ, ನಮ್ಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಸನ್ಮಾನ KP ಮಾತಾಡ್ಬೋದಾ? ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೇ ನಮೋ ನಮಃ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಲ್ಲಿ ಭಗವಂತನಾದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆ ವೀರಭದ್ರ ದೇವರ ಪಾದಗಳಿಗೆ ದೀರ್ಘದಂಡ ನಮನಗಳನ್ನು ಅರ್ಪಿಸಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಯಾವತ್ತೂ ಒಳಿತನ್ನು ಬಯಸಿ ಸಮಾಜದವರು ಒಳ್ಳೆ ರೀತಿಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ಬದುಕುವ ಹಾಗಾಗಲಿ ಅಂಥೇಳಿ ನಮ್ಮ ಸಮಾಜದ ಪೂಜ್ಯ ಗುರುಗಳಾದಂಥ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು ಸುಲೇಪೇಟ್ ಏಕದಂಡಿಗೆ ಮಠ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಹುಲ್ಸೂರು ತಾಲೂಕಿನ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರುಗಳು, ಯುವ ಘಟಕದ ಅಧ್ಯಕ್ಷರು, ಎರಡೂ ಘಟಕಗಳ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಲು ಪ್ರತ್ಯಕ್ಷ ಹಾಗೂ ಈಗ ಇಲ್ಲಿ ನಡೆಯುವ ಒಂದು ಪ್ರಾಮಾಣಿಕವಾಗಿ ನಡೀತಕ್ಕಂಥ ಒಂದು ಈ ಸಮಾಜ ಸಂಘಟನೆಯ ಒಂದು ಈಗ ನಡಿಲಿಕ್ಕೆ ಅವರು ಸಾಕ್ಷಿ ಇಂದನೇ ನಡೀಲಿ ಅಂತ ಅವರು ಪ್ರಯತ್ನ ಮಾಡಿ ಯಾವತ್ತೂ ಈ ಒಂದು ಸಂಘ ಒಳ್ಳೆ ರೀತಿಯಿಂದ ಸುಭದ್ರವಾಗಿ ನಡೀಲಿ ಅಂತ ಅವರ ಆಶೀರ್ವಾದದೊಂದಿಗೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರ ನೇತೃತ್ವ ಮತ್ತು ಉಸ್ತುವಾರಿಗಳ ಒಂದು ನೇತೃತ್ವ ರಾಜ್ಯ ಮಟ್ಟದ ಒಂದು ಈ ಸಂಘಟನೆ ಆಗಿರೋದರಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರು ಅವರ ಇಡೀ ಜೀವನವನ್ನೇ ಸಮಾಜಕ್ಕೆಂದೇ ತ್ಯಾಗ ಮಾಡಿ ನಿರಂತರವಾಗಿ ಸಂಘಟನೆ ಅವರ ಉಸಿರಾಗಿಸಿಕೊಂಡು ಇಲ್ಲಿಯವರೆಗೂ ಅವರು ಸಂಘಟನೆಯೇ ಅವರ ಒಂದು ದೇಹ ಉದ್ದೇಶ. ಹಾಗಾಗಿ ಅವರ ಒಂದು ಪ್ರೇರಣೆಯಂತೆ, ಅವರ ಒಂದು ಆದೇಶದಂತೆ ನಾನು ಕೂಡ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ನೂತನವಾಗಿ ಆಯ್ಕೆಗೊಳ್ಳಲು ಸನ್ನದ್ಧರಾಗಿ ಯುವಕರು ಹಾಗೂ ಮತ್ತು ಹಿರಿಕರನ್ನು ಆಯ್ಕೆ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಶುಭ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸರಳ ಮತ್ತು ಶಿಸ್ತಿನ ಸಿಪಾಯಿಗಳಾಗಿ ಮಾಧ್ಯಮ ಮಿತ್ರರು ಹಾಗೂ ಸಮಾಜದ ಹಿರಿಯರು ಮಾಧ್ಯಮದ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಬೀದರ್ ಜಿಲ್ಲೆ ಹಾಗೂ ಇತರ ಜಿಲ್ಲೆಗಳಲ್ಲಿ ತಮ್ಮ ಸುದ್ದಿಯನ್ನು ಪ್ರಸಾರ ಮಾಡಲು ಕರ್ನಾಟಕ ಸಂದೇಶವಾಣಿ ಎನ್ನುವಂಥ ಒಂದು ಪತ್ರಿಕೆಯನ್ನು ಅವರು ಹುಟ್ಟುಹಾಕಿ ಎಲ್ಲರಿಗೂ ಈ ವಿಷಯಗಳನ್ನು ತಿಳಿಯಲಿ ಅಂಥೇಳಿ ಸಮಾಜದ ಎಲ್ಲರಿಗೂ ಸುದ್ದಿ ಮುಟ್ಟಿಸುವ ಹಾಗೆ ಮಾಡುತ್ತಿರುವಂಥ ನಮ್ಮ ಸಹೋದರರು ಹಾಗೂ ಹಿರಿಯರು ಇಂದ್ರಜಿತ್ ಪಂಚಾಳ್ ಅಣ್ಣನವರಿಗೂ ಕೂಡ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ನಡಿಲಿಕ್ಕೆ ಕಾರಣೀಭೂತರಾದಂಥ
ಜಿಲ್ಲಾ ಅಧ್ಯಕ್ಷರು ದತ್ತಾತ್ರೇಯ ಅಣ್ಣ ಮತ್ತು ಯುವ ಘಟಕದ ಅಧ್ಯಕ್ಷರು ಪ್ರಶಾಂತ್ ಮತ್ತು ಸೋಮನಾಥ್ರವರು ಸವಲತ್ತುಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ದುಡ್ಡು ಆ ರೀತಿ ಖರ್ಚು ಮಾಡಿಲ್ಲ, ಸಮಾಜಕ್ಕೆ ಖರ್ಚು ಮಾಡ್ಯಾರ. ಆ ರೀತಿ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವರು ಕೂಡ ಸಮಾಜಮುಖಿಯಾಗಿ ಮಾಡಿರ್ತಕ್ಕಂಥ ಕೆಲಸವನ್ನು ಗಣನೀಯಕ್ಕೆ ತೆಗೆದುಕೊಂಡೇ ಅವರನ್ನು ಕೂಡ ರಾಜ್ಯಸಭಾ ಸದಸ್ಯರಾಗಿ ಮಾಡಿದರು. ಆದರೆ ನಂಜುಂಡಿ ಅವರು ಆ ರೀತಿ ಮಾಡಬೇಕಾಗಿತ್ತು, ಅಥವಾ ತಾಲೂಕಿಗೆ ಒಂದು ವೇಳೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರು MLA ಮಂತ್ರಿನೂ ಆಗ್ತಿದ್ರು. ಆದರೆ ಅವ್ರು ಹಂಗೆ ಮಾಡಿಲ್ಲ, ಬರೀ ಸಮಾಜ ಕಟ್ಟುವಂಥದ್ದು ಕೆಲಸ ಮಾಡ್ಯಾರ. ಅಂತಹ ಒಬ್ಬ ವ್ಯಕ್ತಿಯ ಸಂಘಟನೆ ಇವತ್ತು ಎಲ್ಲಿಗೆ ಬಂದದಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯೊಳಗೆ ಬಂದದ. ಆ ಜಿಲ್ಲೆಯ ನೀವು ಪದಾಧಿಕಾರಿಗಳಾಗಿ ಅವ್ರ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು. ಅವ್ರ ಶಕ್ತಿ ಹೆಚ್ಚಿಗೆ ಮಾಡೋದರಿಂದ ಅವರಿಗೇನೋ ವೈಯಕ್ತಿಕವಾಗಂತೂ ಲಾಭ ಇಲ್ಲ. ಅವ್ರು ಇತ್ತೀಚೆಗೆ ಅವರ ವೈಯಕ್ತಿಕ ಬದುಕು ಹೆಂಗದಪ್ಪ ಅಂದ್ರೆ ಒಂದು ರೀತಿ ಸಾಲದಿಂದ ಮುಳುಗಿರ್ತಕ್ಕಂಥ ಬದುಕದ. 800 ಕೋಟಿ ರೂಪಾಯಿ ನನ್ನ ಆರ್ಥಿಕ ವ್ಯವಹಾರ ಆದಂತೇಳಿ 15-18 ವರ್ಷಗಳ ಮೊದಲು ಅವರು ಮಾಧ್ಯಮಗಳ ಮುಂದೆ ಹಂಚ್ಕೊಂಡಾರ. ವರ್ಷದ ನನ್ನ ಆದಾಯದ 800 ಕೋಟಿ ರೂಪಾಯಿ ತನಕ ಆದಂತ ಹಂಚ್ಕೊಂಡಂಥ ವ್ಯಕ್ತಿ ಇವತ್ತು ಅವರ ಮನೆಗಳು, ಅವರ ಅಂಗಡಿಗಳು ಎಲ್ಲೋ ಇದೆಲ್ಲ ಎದಕ್ಕಾಗಿ ಆಗ್ಯದಪ್ಪ ಅಂದ್ರೆ ಅವರು ಸಮಾಜಕ್ಕೆ ಕಳ್ಕೊಂಡ್ರೆ. ಇವತ್ತು ಮ್ಯೂಚುವಲ್ ಫಂಡ್ ಅಂತಕ್ಕಂಥವು ಸ್ಟಾಕ್ ಮಾರ್ಕೆಟ್ದಾಗ ಏನಾದರೂ ಇವತ್ತೊಂದು 20,000 ರೂಪಾಯಿ ಹಾಕಿದ್ರೆ 10 ವರ್ಷ ಬಿಟ್ಟು ಅಷ್ಟು ಲಕ್ಷ ಆಗ್ತದೆ, ಇಷ್ಟು ಕೋಟಿ ಆಗ್ತದೆ ಅಂತ ಕೇಳ್ತಾರೆ. ಇದೇ ಸಮಾಜಕ್ಕೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ ಅವ್ರೇನಾದರೂ ಆ ರೀತಿ ಇಟ್ಟರೆ ಇವತ್ತು 100 ಕೋಟಿ ರೂಪಾಯಿ ನಿಂತಿರ್ತಿದ್ರು ಅವರು. ಆ ಮನುಷ್ಯ ಏನಾದರೂ ಮಾಡಿರ್ಬೇಕಾದ್ರೆ ಸಮಾಜಕ್ಕಾಗಿ ಮಾತ್ರ ಮಾಡ್ಯಾರ. ನಾನು ಭಾಳಷ್ಟು ನನಗೆ ಏನು ಅನ್ನಿಸ್ತದೆ, ಬೀದರ್ ಸಂಘಟನೆಯ ವಿಷಯಕ್ಕೆ ಬಂದಾಗ ಅವ್ರ ವಿಷಯಕ್ಕೆ ಭಾಳ ಹಂಚ್ಕೋಬೇಕು ಅನ್ನಿಸಿರ್ತದೆ. ಅದ್ರ ಪಾಪ ನಿಮ್ಮ ತಾಳ್ಮೆ. ಈಗ ನೀವೆಲ್ಲ ಬಂದಿರಿ, ಅಶೋಕ್ ಭದ್ರ ಮಾತು ಕೇಳಿದ್ರಿ, ಲೋಹಿತ್ ಅವ್ರ ಮಾತು ಕೇಳಿದ್ರಿ, ದತ್ತವ್ರ ಮಾತು, ಇನ್ನು ನಾವು ಎಷ್ಟೆಲ್ಲ ನಮ್ಮ ಮಾತುಗಳು ಕೇಳ. ಅದಕ್ಕೆ ಹೆಚ್ಚಿಗೆ ಈಗ ಅವ್ರ ಬಗ್ಗೆ ಹೇಳಕ್ಕೆ ಹೋಗಂಗಿಲ್ಲ. ಸಮಾಜವನ್ನು ಕಟ್ಲಿಕ್ಕೆ ನೀವೆಲ್ಲರೂ ನಿಂತಿದ್ರಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂತಕ್ಕಂಥ ಒಂದು ಮಾತದು. ಕಲ್ಲಾಗು ಕಷ್ಟದ ಒಂದು DVG ಅವ್ರ ಮಾತಾಡಿ ನೋಡ್ರಿ. ಅಂದ್ರೇನು, ದೀನ ಒಳಗಾಗು, ಮತ್ತೊಬ್ಬರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದಾಗು. ಆ ನಿಟ್ಟಿನೊಳಗೆ ಇವತ್ತು ಸಮಾಜದ ನಾವೆಲ್ಲರೂ ಸರಿಯಾಗಿದ್ದೀವಿ. ನಾವು ಯಾರು ನೋಡ್ಬೇಕಾದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ನೋಡ್ಬೇಕಾಗ್ಯದ, ಒಬ್ಬ ಬಡವನ ಮುಖವನ್ನು ನೋಡ್ಬೇಕಾಗ್ಯದ. ಆ ಬಡವನಿಗೆ ಸರ್ಕಾರದಿಂದ ಮನೆ ಸಿಕ್ಕೇವಿಲ್ಲ, ಸರ್ಕಾರದ ಸೌಲಭ್ಯ ಸಿಕ್ಕೋದಿಲ್ಲ, ಅವನಿಗೆ ಏನು ಅನ್ಯಾಯ ಆಗ್ಲಿಕ್ಕತ್ತ ಅಂತಕ್ಕಂಥದ್ದನ್ನು ನೋಡಿ ನಾವೆಲ್ಲರೂ ಮುಂದುವರಿಬೇಕಾಗ್ಯದ. ಆ ರೀತಿಯ ಸಂಘಟನೆಯನ್ನು ಕಟ್ಟಿದ್ದೀರಿ. ಈ ಸಂಘಟನೆ ಬೆಳೆದು ಹೆಮ್ಮರ ಆಗಬೇಕು. ನಂಜುಂಡಿಯವರ ಕೈಗೆ ಒಂದು ಹೆಂಗಂತಂದ್ರೆ ನೀವೆಲ್ಲರೂ ಕೂಡ ಅವರ ಜೊತೆಗೆ ಅವ್ರ ಹೆಗಲಿಗೆ ನೀವೆಲ್ಲ ಸೇರಿ ಇವತ್ತು ಸಂಘಟನೆ ಮಾಡಿದ್ರೆ ಮುಂದೆ ಸಮಾಜಕ್ಕೆ ಅನುಕೂಲ ಆದಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಓಂ ನಮೋ ವಿಶ್ವಕರ್ಮಣೇ ಸರ್ವೇ ಜನ ಸುಖಿಭವಂತು.